So we were talking about your live performances and all of that. I think I've seen Shweta Mohan ಅವರು, Jonita Gandhi and these kind of talents performing together. ಒಂದು ಕ್ಯೂರಿಯಾಸಿಟಿ ಇದೆ ಇವತ್ತೆಲ್ಲ ನೋಡ್ತಾ ಇರೋರಿಗೆ. ಕನ್ನಡ ಇಂಡಸ್ಟ್ರಿ, ಇಲ್ಲಿನ ಮ್ಯೂಸಿಷಿಯನ್ಸ್, ಇಲ್ಲಿರೋ ಒಂದು ವಾತಾವರಣ ಆದರೆ ಬೇರೆ ಬೇರೆ ಇಂಡಸ್ಟ್ರಿದು ಹೇಗದು ಒಂದು ಹೌ ಈಸಿ, ಹೌ ಟಫ್ ಇಸ್ ಇಟ್ ಟು ಮೇಕ್ ಅ ನೇಮ್ ದೇರ್ ನಿಲ್ಲಕ್ಕೆ? if you believe that you're a good musician, if you're a hard working person, ಯಾವ ಇಂಡಸ್ಟ್ರಿಗೆ ಹೋದ್ರೂ ಕೆಲಸ ಸಿಗುತ್ತೆ. ನಮ್ಗೆ ಐ ಥಿಂಕ್ ನಮ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ದಟ್ ವಿ ಡೋಂಟ್ ಗೋ ಅಂಡ್ ಅಪ್ರೋಚ್ ಎನಿವನ್. ಇಂಡಿಯಾದಲ್ಲಿ ಏನೋ ಒಂದು ಅಳುಕಿರುತ್ತೆ, ಒಂದು ಮುಜುಗರ ಇರುತ್ತೆ, ಏನೋ ಒಂದು ಅದು ಹೇಳಕ್ಕಾಗಲ್ಲ, ಪದಗಳಲ್ಲಿ ಹೇಳಕ್ಕಾಗಲ್ಲ. ಬಟ್ ಹೆಂಗ್ ಹೋಗ್ಲಿ ಅವ್ರ ಹತ್ರ ನಾನು ಕೇಳೋದು, ನಾನ್ ಯಾರು ಅವ್ರ ಮುಂದೆ ಹೆಂಗ್ ಚಾನ್ಸ್ ಕೇಳಿ ಅಂತ ಒಂದು ಭಾವನೆ ಇರುತ್ತೆ. ಐ ಥಿಂಕ್ ಆ ಭಾವನೆನ ಬಿಟ್ಟು ನಾವು ಹೋದ್ರೆ ಎವ್ರಿ ಒನ್ ವಾಂಟ್ಸ್ ಗುಡ್ ಪೀಪಲ್. ಈಗ ರೆಹಮಾನ್ ಸರ್ಗೂ ನಾಳೆ ಒಬ್ಬ ಒಳ್ಳೆ ಪ್ರೋಗ್ರಾಮರ್ ಬಂದ್ಬಿಟ್ಟು ಸರ್ ನಾನು ಪ್ರೋಗ್ರಾಮಿಂಗ್ ಮಾಡ್ತೀನಿ ಅಥವಾ ನಾನು ಹಾಡ್ತೀನಿ, ಒಂದ್ಸಲ ನನ್ನ ಕೆಲಸ ಕೇಳಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೇಳ್ತಾರ ಅವ್ರು. ಹೌ ಟು ಅಪ್ರೋಚ್ ಹಿಮ್ ಅನ್ನೋದು ನೆಕ್ಸ್ಟ್ ಕ್ವೆಶ್ಚನ್ ಇರುತ್ತೆ. ನಿಮ್ಗಾದ್ರೆ ಯು ಆರ್ ಹಿಸ್ ಸ್ಟೂಡೆಂಟ್ ಅಂತ ಸಿ ಹಿ ಸೋ ಆಕ್ಟಿವ್ ಆನ್ ಇನ್ಸ್ಟಾಗ್ರಾಮ್ ಸರ್. ನೀವು ದಿನ ಪೋಸ್ಟ್ ಹಾಕ್ತಿರ್ತಾರೆ, ಅವರು ಇಂಟ್ರಾಕ್ಟ್ ಮಾಡ್ತಾರೆ. ಸೊ ಡೆಮೋ ಕಳ್ಸಾದ್ಮೇಲೆ ಅವ್ರಿಗೆ ಇಷ್ಟ ಆದ್ರೆ ಅವ್ರು ಬೇಕಿರೋ ರಿಪ್ಲೈ ಮಾಡ್ತಾರೆ. ಎಷ್ಟು ಜನರು ಹಂಗೆ ಬಂದಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡೋದು, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಇಮೇಲ್ ಐಡಿ ಕೇಳ್ಬಿಟ್ಟು ಇಮೇಲ್ ಹಾಕೋದು. ಈಗ ಸಾಂಗ್ ಬಂದ್ರೆ ಎಲ್ಲ ಕ್ರೆಡಿಟ್ಸ್ ಬಂದಿರುತ್ತೆ ಯೂಟ್ಯೂಬ್ ಅಲ್ಲಿ, ಯಾರ್ಯಾರು ಕೆಲಸ ಮಾಡಿದಾರೆ ಅಂತ ಗೊತ್ತಿರುತ್ತೆ. Just go on Instagram and Google them and text them. Smart way of dealing. But be vocal about who you are and tell what you have done. ಸುಮ್ನೆ ಏನು ಗೊತ್ತಿಲ್ಲದೆ ಮಾಡ್ಬೇಡಿ, ಅದು ಯೂಸ್ಲೆಸ್. ಅದು ಎಲ್ರಿಗೂ ಗೊತ್ತು. ಒಂದು if you want to deal with someone like that, ಒಂದು ಎಜುಕೇಶನ್ 50% ಇಲ್ಲದೆ ಇದ್ರು ಡೆಡಿಕೇಶನ್ 200% ಇರಬೇಕು. ವಾಹ್, ಒಂದು ನಿಮಿಷ ಹಾರ ತಗೊಂಬನ್ನಿ. ಏನದು ಎಜುಕೇಶನ್ 50% ಇದ್ರು ಡೆಡಿಕೇಶನ್ 200%? ಹೌದು, ಬಿಕಾಸ್ ಡೆಡಿಕೇಶನ್ ನಿಮ್ಗೆ ಮುಂದೆ ಇನ್ನೂ 50% ಹೇಳ್ಕೊಡೋದು. ಅದೇ ಇಲ್ಲ ಅಂತಂದ್ರೆ ಕಲ್ತಿರೋ ನಾಲೆಜ್ ಲೆವೆಲ್ ಹಿಂಗ್ ಕೆಳಗೆ ಹೋಗ್ತಾ ಹೋಗುತ್ತೆ. ಈವನ್ ಇಫ್ ಯುವರ್ 100, your ego will just bring your knowledge level to 50. It will mask it completely. That's no use. ಸೊ ಇಟ್ಸ್ ವೆರಿ ಈಸಿ. ಯಾರ ಹತ್ರ ಹೋಗ್ಬಿಟ್ಟು ಅಪ್ರೋಚ್ ಮಾಡ್ಬೋದು. ಇಟ್ಸ್ ನಾಟ್ ಟಫ್ ಎಟ್ ಆಲ್. ನಂಗೆ ಎಷ್ಟೊಂದು ಸಲ, ನಾನೀಗ ಮ್ಯೂಸಿಕ್ ಮಾಡ್ತಾ ಇದ್ದೀನಲ್ವ, ಯು ನೋ ಹೌ ಬಜೆಟ್ಸ್ ಇನ್ ಕನ್ನಡ ಆರ್. ಎಲ್ಲ ದೊಡ್ಡ ಹೆಸರುಗಳು ಬೇಕು ಇವ್ರಿಗೆ, ಬಟ್ ಬಜೆಟ್ಸ್ ಕೊಡಲ್ಲ. ವಾಟ್ ಯು ಡೂ? ನಾನು ಎಲ್ಲ ಶೇಮ್ಲೆಸ್ ಆಗಿ ನಾನು ಮೆಸೇಜ್ ಹಾಕ್ತೀನಿ, ಸರ್ ನಾನು ಇಂಥವನು, ಇದೊಂದು ಪ್ರಾಜೆಕ್ಟ್ ಇದೆ, ನೀವು ಹಾಡ್ತೀರಾ ಅಥವಾ ಇದು ಮಾಡಿದ್ರೆ ಅದು ಮಾಡ್ತೀರಾ ಅಂತ. ಬಿಗ್ ಪೀಪಲ್ ಹ್ಯಾವ್ ಸಂಗ್ ಫಾರ್ ಫ್ರೀ ನನಗೆ. Because of that. ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾರು ಕಮಾಂಡ್ drop names. Fine, it's fine. ಅಂದ್ರೆ but I tell you, big people have said ನಿನ್ಗೋಸ್ಕರ ಫ್ರೀ ಆಗಿ ಹಾಡ್ತೀನಿ, ನೋ ವರೀಸ್ ಅಂತ. ಸೊ ಇಟ್ಸ್ ಬೇಸಿಕ್ಲಿ ನೀವೇನು ಹೇಳಕ್ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ, ಗೋ ಅನ್ ಅಪ್ರೋಚ್. ನಿಮ್ಮದೇ ಒಂದಷ್ಟೆಲ್ಲ ಬೇಲಿ ಹಾಕೊಂಡ್ಬಿಟ್ಟಿರ್ತೀರಲ್ಲ, ಹಿಂಗ ಅನ್ಕೊಂಡ್ಬಿಟ್ರೆ ಹಂಗಂದ್ರೆ ಅವೆಲ್ಲ ಬೇಡ ಅಂತ ಹೇಳ್ತಾ ಇದ್ದೀರಾ. ಅಂಡ್ ಒಂದು ಆನೆಸ್ಟಿ ಇರುತ್ತಲ್ಲ, ದಟ್ ಆನೆಸ್ಟಿ ವಿಲ್ ಟೇಕ್ ಯು ಅಹೆಡ್ in these things. So ಇವತ್ತಿನ ಕಾಲದಲ್ಲಿ ಇದಕ್ಕೆ ಬೆಲೆ ಇದೆ ಅಂತೀರಾ? ಹಂಗಿದ್ರೆ ಒಂದು ಆನೆಸ್ಟ್ ಇವತ್ತಿನ ಕಾಲದಲ್ಲೇ ಬೆಲೆ ಇರೋದು ಅದಕ್ಕೆ. ಬಿಕಾಸ್ ನಾವು 1 ವರ್ಷ ನೋಡ್ತೀವಿ, 2 ವರ್ಷ ನೋಡ್ತೀವಿ, 15 ವರ್ಷ ನೋಡಿದೀವ. ಇಲ್ಲ, ಯಾರು ನಿಲ್ತಾರೆ 20 ವರ್ಷ ತನಕ ಇಂಡಸ್ಟ್ರಿಯಲ್ಲಿ? ರೇವಂತ್ ಸರ್ ಅವರು 30 ವರ್ಷ ಇನ್ನೂ ಇದಾರೆ ಅಂದ್ರೆ ಇಟ್ಸ್ ಆನೆಸ್ಟಿ ಟು ದ ವರ್ಕ್. ಸೊ ಅದು ಒಂದು ನಿಮ್ ಕಮಿಟ್ಮೆಂಟ್ ಅಂಡ್ ಪ್ರಾಮಾಣಿಕತೆ ಟು ದ ವರ್ಕ್ ಅದನ್ನೇ ನಿಮ್ಮನ್ನ ಕಾಯೋದು ಕೊನೆವರೆಗೂ. ಬಿಕಾಸ್ ಟುಡೇ ವಿ ಸಿ ಇವ್ರಿಗೆ ಬಕೆಟ್ ಇಡೋದ್ರು, ಅವ್ರಿಗೆ ಇದು ಮಾಡಿದ್ರು, ಸಡನ್ ಆಗಿ ಎಲ್ಲೋ ಹೋಗ್ಬಿಟ್ರು ಆಮೇಲೆ. ಸೊ ದಟ್ ಈಸ್ ಒನ್ side. That's one side, yeah. Second is this, and ನಾವು ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಎಲ್ಲರಿಗೂ ಗೊತ್ತಿರೋ ಸತ್ಯ ಒಳಗಿರೋರಿಗೆ, ಕ್ಯಾಂಪ್ಸ್ಗಳು ಈಗ ಕೆಲವು ಹೀರೋಗಳಿಗೆ ಆದರೆ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ಗಳು ಒಂಥರ ಫಿಕ್ಸ್ ಆಗಿ ಹೋಗ್ತಾ ಇರುತ್ತೆ. ಸೊ ಇದು ನಿಮಗೂ ಈ ಥರ ಏನಾದ್ರು ಅನುಭವಗಳಿಗೆ ಬಂದಿದೆಯಾ? ಯು ಏಬಲ್ ಟು ಬ್ರೇಕ್ ಥ್ರೂ ಸೂಪರ್ ಸ್ಟಾರ್ಸ್ಗೆ ಸಿನಿಮಾ ಮಾಡೋ ಅಂತ ಇದು ಇನ್ ಕನ್ನಡ? ಅಫ್ಕೋರ್ಸ್ ಅಗೇನ್ ನಾನು ಹೇಳ್ದಂಗೆ ಐ ಆಮ್ ಟ್ರೈಂಗ್ ಟು ಅಪ್ರೋಚ್ ಪೀಪಲ್. ಇದು ಕಷ್ಟ ಆಗುತ್ತೆ, ಬಿಕಾಸ್ ನನ್ನ ಐಡೆಂಟಿಟಿನೂ ಏನಂತ ಅವ್ರಿಗೆ ಗೊತ್ತಿರಬೇಕು. ಈವನ್ ಇಫ್ ದೇ ಹ್ಯಾವ್ ಟು ರೆಸ್ಪಾಂಡ್ ಟು ಮೀ, ನಾನು ಎಟ್ ದ ಮೋಸ್ಟ್ ಒಂದು ನಂಬರ್ ಸಿಕ್ಕಿದ್ರೆ ಐ ಕ್ಯಾನ್ ಪುಟ್ ಅ ಟೆಕ್ಸ್ಟ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬೋದು. ಅಂಡ್ ಓನ್ಲಿ ಥಿಂಗ್ ಐ ಕ್ಯಾನ್ ಡೂ ಇಸ್ ವೇಟ್ ಫಾರ್ ದ ರಿಪ್ಲೈ. ಇಲ್ಲ ನಾನು ಎಲ್ಲೋ ಆಫೀಸಲ್ಲಿ ಹೋಗ್ಬಿಟ್ಟು ಭೇಟಿ ಮಾಡಬೇಕು, ವಿಚ್ ಐ ಆಮ್ ಓಪನ್ ಟು ಡೂ ಇಟ್. ನಾನು ಅಫ್ಕೋರ್ಸ್ ಟೀಮ್ಸ್ ಇರುತ್ತೆ, ಒಂದು ಕಂಫರ್ಟ್ ಝೋನ್ ಇದ್ದೇ ಇರುತ್ತೆ. ಕನ್ನಡ ಮಾತ್ರ ಅಲ್ಲ, ಎಲ್ಲ ಇಂಡಸ್ಟ್ರಿಯಲ್ಸು ಅಲ್ಲೂ ಇರುತ್ತೆ. ಈಗ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವರು ಅಜ್ನೀಶ್ ಜೊತೆ ಕೆಲಸ ಮಾಡೋದು ಅಥವಾ ಇವ್ರ ಜೊತೆ ಕೆಲಸ ಮಾಡೋದು, ಹರಿಕೃಷ್ಣ ಅವರು ದರ್ಶನ್ ಜೊತೆ ಕೆಲಸ ಮಾಡೋದು, ಅರ್ಜುನ್ ಸರ್, ಅವ್ರವ್ರದೇ ಕಂಫರ್ಟ್ ಸ್ಪೇಸ್ ಇರುತ್ತೆ. ಅಂಡ್ ಹೆಂಗಿರುತ್ತೆ ಅಂದ್ರೆ ದೇ ವಾಂಟ್ ಟು ಮೇಕ್ ಅ
ಮೂವಿ ಸಕ್ಸಸ್ಫುಲ್ ಮೂವಿ ಇನ್ ದ ಮಾರ್ಕೆಟ್, ಹ್ಮ್ ಅದು ಸಾಂಗ್ಸ್ ಆಗಿರ್ಲಿ ಮೂವೀಸ್ ಆಗಿರ್ಲಿ, ಅಂಡ್ ಒಂದ್ಸಲ ಒಂದು ಟೀಮ್ ಸೆಟ್ ಆಗಿಬಿಟ್ರೆ ದೇ ವಾಂಟ್ ಟು ಟ್ರೈ ಅಂಡ್ ಡೂ ದಟ್ ಮೋರ್ ಅಂಡ್ ಮೋರ್ ಟಿಲ್ ದೇ ಹಿಟ್ ಸ್ಯಾಚುರೇಷನ್ ಪಾಯಿಂಟ್. ಹಾ ಆ ಥರ ಅದು ಸೈಕಲ್ ಅದು, ಆ ಗ್ಯಾಪ್ ಅಲ್ಲೇ ಅವತ್ತು ಮತ್ತೆ ಒಂದು ಎಂಟ್ರಿ ಸಿಗತ್ತೆ ಅನ್ನೋ ತರ ಮೇ ಬಿ. ಕರೆಕ್ಟ್. ಅಂಡ್ ಐ ಥಿಂಕ್ ಮೋರ್ ದನ್ ಇನ್ಫ್ಲೂಯೆನ್ಸ್ ಆರ್ ಯಾರನ್ನೋ ಪಾರ್ಟಿ ಕೊಡ್ಸೋದು, ಊಟ ಕೊಡ್ಸೋದು, ಹಂಗೆ ಕೆಲಸ ಸಿಗೋದು, ಐ ಥಿಂಕ್ ಮೋರ್ ದನ್ ದ್ಯಾಟ್ ನನ್ನ ಕೆಲಸನ ಕೇಳಿ someone should like it, and only then when they come to me there'll be value to my music. ಇಲ್ಲಾಂದ್ರೆ there's no value to my music. ವೆರಿ ಟ್ರೂ. ಸೊ ಹಾಗಾಗಿ ಅದೆಲ್ಲ ಹಾಕೋ ಬದಲು ಅದನ್ನ ಶ್ರದ್ಧೆನ ಇಲ್ಲೇ ಹಾಕಿ ವೇಟ್ ಫಾರ್ ದಟ್ ಟೈಮ್, ಹೌದು ಕೊಡಿ ಟೈಮು, ಎಲ್ಲ ಓವರ್ ನೈಟ್ ಇದು. ಲೈಕ್ ನಿಮ್ಮನ್ನೇ ನಾವು ಇವತ್ತು 2024 ಅಲ್ಲಿ ಕರೆದು ಮಾತಾಡ್ತಾ ಇದೀವಿ ಅಂದ್ರೆ ಯುವರ್ ಸ್ಟೋರಿ ಸ್ಟಾರ್ಟ್ಸ್ ಫ್ರಮ್ 2013 ಅಫಿಷಿಯಲಿ ಟು ಸಮ್ ಎಕ್ಸ್ಟೆಂಟ್, ಮೇ ಬಿ ಇಂಡಸ್ಟ್ರಿಯಲ್ 2015-16 ಅಂತ ಹೇಳ್ಬೋದು. ಬಟ್ ಅಗೇನ್ ನಾನು ಇಫ್ ಐ ಹ್ಯಾವ್ ಟು ಕಾಂಟ್ಯಾಕ್ಟ್ ರಿಷಬ್ ಶೆಟ್ಟಿ ಫಾರ್ ಎಕ್ಸಾಂಪಲ್, ನಾನು ನಕುಲ್ ಅಭ್ಯಂಕರ್, ನಾನು ಎ ಆರ್ ರೆಹಮಾನ್ ಜೊತೆ ಕೆಲಸ ಮಾಡ್ತೀನಿ, ನಾನು 10 ಪಿಕ್ಚರ್ ಮಾಡಿದ್ದೀನಿ, 20 ಪಿಕ್ಚರ್ ಹಾಡಿದ್ದೀನಿ, 400 ಹಾಡು ಹಾಡಿದ್ದೀನಿ ಅಂತ ಹೇಳೋಕ್ಕಿಂತ ನಾನೊಬ್ಬ ಕಾಂಪೋಸರ್, ಸರ್ ನಾನು ಇದ್ದಿದ್ದು ಕೆಲಸ ಮಾಡಿ, ದೀಸ್ ಆರ್ ಮೈ ಸಾಂಗ್ಸ್ ಕಾಂಪೋಸ್ಡ್, ದೀಸ್ ಆರ್ ಸಮ್ ಆಫ್ ದ ಸ್ಕೋರ್ಸ್ ಐ ಹ್ಯಾವ್ ಡನ್, ಕೈಂಡ್ಲಿ ಲಿಸನ್ ಟು ಇಟ್. ನಿಮ್ಗೆ ಇಷ್ಟ ಆಗುತ್ತಾ? ಇಷ್ಟ ಆಗುತ್ತಾ ನಿಮ್ಗೆ? ಮ್ಯೂಸಿಕ್ ಇಷ್ಟ ಆಗುತ್ತಾ? ನಂದು ಇಷ್ಟ ಆದ್ರೆ ಹೇಳಿ. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಪೀಪಲ್ ಟು ಡೂ ವೆನ್ ದೇ ವಾಂಟ್ ಟು ಅಪ್ರೋಚ್ ಮೀ. ಲಿಸನ್ ಟು ಮೈ ಮ್ಯೂಸಿಕ್. ನಿಮ್ಗೆ ಇಷ್ಟ ಆಗುತ್ತಾ? ಐ ಆಮ್ ಆಲ್ ಗೇಮ್ ಟು ವರ್ಕ್, ಯಾವ ಪ್ರಾಜೆಕ್ಟ್ ಇದ್ರು ಸರಿ, ಆ ಥರ. ಬಟ್ ಹೆಸರಿಗೋಸ್ಕರನೂ ಓಕೆ ಫೈನ್. ಈಗ ಇಟ್ಸ್ ನಾಟ್ ಲೈಕ್ ಮೈ ನೇಮ್ ಇಸ್ ಬಿಗ್ ಇನ್ ಕನ್ನಡ ಇಂಡಸ್ಟ್ರಿ. ನೀವು ಹೇಳ್ದಂಗೆ ನಕುಲ್ ಅಭ್ಯಂಕರ್ ಅಂದ್ರೆ ಯಾರಂತ ಗೊತ್ತಿರಲ್ಲ, ಲವ್ ಮಾಕ್ಟೇಲ್ 2 ಗೊತ್ತು ಜನರಿಗೆ, ಬಟ್ ಅಷ್ಟು ಸಾಕು ನನಗೆ. ಸ್ಟಾರ್ಟ್ ಒಂದು ಪಾಯಿಂಟ್ ಆಫ್ ಸ್ಟಾರ್ಟ್ ಇರುತ್ತಲ್ಲ, ದಟ್ ಇಸ್ ಇನಫ್ ಫಾರ್ ಮೀ. ಬಟ್ ಅದನ್ನ ಇಟ್ಕೊಂಡು ನಿಮ್ ಕಥೆಗೆ ಹೇಗ್ ಬೇಕು ಮ್ಯೂಸಿಕ್ ಅದನ್ನ ಕೇಳ್ಕೊಂಡ್ ಬನ್ನಿ. ಲವ್ ಮಾಕ್ಟೇಲ್ 2 ಮ್ಯೂಸಿಕ್ ಕೇಳ್ಕೊಂಡ್ ಬರ್ಬೇಡಿ. ನಾವು ಹೊಸದಾಗಿ ಮಾಡ್ಬೇಕು. ನಾವು ಅದೇ ಸೈಕಲ್ ಅಲ್ಲಿ ಸಿಕ್ಕಾಕೋಬಾರ್ದು.